ಒಬ್ಬ ವ್ಯಕ್ತಿ ಆಸ್ಪತ್ರೆ ಐಸಿಯು ಬೆಡ್ ಮೇಲೆ ಮಲಗಿರ್ತಾರೆ. ಸುತ್ತಲೂ ಡಾಕ್ಟರ್ಸ್ ನಿಂತಿರ್ತಾರೆ. ಇನ್ನೇನು ಇವ್ರ ಕತೆ ಮುಗೀತು ಅಂತ ಅನ್ಕೋತಾ ಇರ್ತಾರೆ. ಡಾಕ್ಟರ್ಸ್ ಹೇಳ್ತಾರೆ ಪೇಷಂಟ್ ಕಡೆಯವ್ರಿಗೆ ಇನ್ನೇನು ಕೆಲವು ಗಂಟೆಗಳ ಅಷ್ಟೇ ಇವ್ರಿರೋ ಚಾನ್ಸಸ್ ಅಂತ. ಆದರೆ ಅದೇ ವ್ಯಕ್ತಿ ಕೆಲವು ತಿಂಗಳಲ್ಲಿ ಇಡೀ ಕರ್ನಾಟಕವೇ ಹೆದರುವ ಧ್ವನಿಯಾಗಿ ಟಿವಿ ಪರದೆ ಮೇಲೆ ಬರ್ತಾರೆ. ಇವತ್ತು ನಾನು ಮಾತಾಡ್ತಾ ಇರೋದು ಖ್ಯಾತ ಪತ್ರಕರ್ತ ರಂಗನಾಥ್ ಭಾರದ್ವಾಜ್ ಅವ್ರ ಬಗ್ಗೆ. ಇದು ಕೇವಲ ಒಬ್ಬ ಪತ್ರಕರ್ತರ ಕಥೆಯಲ್ಲ, ಇದು ಸಾಕ್ಷಾತ್ ಯಮನನ್ನೇ ಗೆದ್ದು ಬಂದ ಒಬ್ಬ ಹೋರಾಟಗಾರನ ಕತೆ. ಇವತ್ತಿನ ವಿಡಿಯೋದಲ್ಲಿ ನಾವು ಭಾರದ್ವಾಜ್ ಅವರು ಕಂಡ ಆ ಕರಾಳ ದಿನಗಳು ಮತ್ತು ಅವರ ಪುನರ್ಜನ್ಮದ ರಹಸ್ಯವನ್ನ ಬಿಚ್ಚಿಡ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಿದೆ, ಯಾಕಂದ್ರೆ ಇದು ನಿಮ್ಮ ಜೀವನವನ್ನು ಕೂಡ ಬದಲಾಯಿಸಬಹುದು. ರಂಗನಾಥ್ ಭಾರದ್ವಾಜ್ ಅವರು ಮೂಲತಃ ಮಲೆನಾಡಿನವರಾಗಿರ್ತಾರೆ. ಪತ್ರಿಕೋದ್ಯಮ ಮೇಲೆ ಇವರಿಗೆ ಎಲ್ಲಿಲ್ಲದ ಪ್ರೀತಿ. ಅವರು ಸುದ್ದಿಗಾಗ್ಲಿ ಹಗಲು ರಾತ್ರಿ ಎಂದೇ ದುಡಿತಿರ್ತಾರೆ. ಊಟ ನಿದ್ದೆ ಎಲ್ಲವನ್ನೂ ಮರೆತು ಸುದ್ದಿಯ ಹಿಂದೆ ಓಡ್ತಾ ಇರ್ತಾರೆ. ಕೆಲಸ ಮಾಡ್ಬೇಕಾದ್ರೆ ಮೊದಲು ಬದುಕು ಅಂದ್ರೆ ಕೇವಲ ಕೆಲಸ ಅಂದ್ಕೊಂಡಿದ್ದ ಕಾಲವದು. ಆದ್ರೆ ವಿಧಿ ಅವರಿಗೆ ಬೇರೆ ಪ್ಲಾನೇ ಮಾಡಿತ್ತು. ಹೀಗೆ ಒಂದಿನ ಕೆಲಸ ಮಾಡ್ಬೇಕಾದ್ರೆ ಅವರಿಗೆ ಆರೋಗ್ಯ ಹದಗೆಡುತ್ತೆ. ಅಂದ್ರೆ ಲಿವರ್ ಸಂಬಂಧಿತ ಗಂಭೀರ ಸಮಸ್ಯೆ ಉಂಟಾಗುತ್ತೆ. ಡಾಕ್ಟರ್ಗಳು ಅವರ ಪರಿಸ್ಥಿತಿ ನೋಡಿ ಬೆಚ್ಚಿ ಬೀಳ್ತಾರೆ. ಅವರು ಕೋಮಾಗೆ ಹೋಗ್ತಾರೆ. ಇಡೀ ಕರ್ನಾಟಕದ ಮೀಡಿಯಾ ಲೋಕವೇ ಸ್ತಬ್ಧವಾಗುತ್ತೆ. ಆಗ ನಡೆದಿದ್ದೇನು ಗೊತ್ತಾ? ವೈದ್ಯರು ಅವ್ರ ಕುಟುಂಬಕ್ಕೆ ಕರೆ ಮಾಡಿ ಲಾಸ್ಟ್ ಮೂಮೆಂಟ್ಸ್ಗೆ ತಯಾರಾಗಿರಿ ಅಂತ ಹೇಳ್ತಾರೆ. ಇಡೀ ಫ್ಯಾಮಿಲಿ ಎಲ್ಲ ತಣ್ಣಗಾಗಿರುತ್ತೆ. ಮೆದುಳು ಕೆಲಸ ಮಾಡೋದನ್ನೇ ನಿಲ್ಸಿರುತ್ತೆ. ಆದ್ರೆ ಇಲ್ಲೊಂದು ಪವಾಡನೇ ನಡೆಯುತ್ತೆ. ಹೇಗೆ ಅವ್ರ ಶರೀರ ವೈದ್ಯ ಲೋಕವನ್ನೇ ಅಚ್ಚರಿ ಪಡುವಂತೆ ಮಾಡುತ್ತೋ ಅಂತ ಇಂದಿಗೂ ಗೊತ್ತಾಗ್ತಾ ಇಲ್ಲ. ಅವರು ಕೆಲಸಕ್ಕೆ ಮರಳಿ ಮೊದಲ ದಿನ ದೃಶ್ಯವನ್ನು ವರ್ಣಿಸಿ ಸತ್ತ ಬದುಕಿದ ವ್ಯಕ್ತಿ ಮತ್ತೆ ಕ್ಯಾಮ್ರಾ ಮುಂದೆ ನಿಂತಾಗ ಇಡೀ ಆಫೀಸ್ ಕಣ್ಣೀರ್ ಹಾಕುತ್ತೆ. ಗೆಳೆಯರೇ, ರಂಗನಾಥ್ ಭಾರದ್ವಾಜ್ ಅವರ ಬದುಕು ನಮಗೆ ಕಲಿಸೋದು ಒಂದೇ: ಎಷ್ಟೇ ಕಷ್ಟ ಬಂದರೂ ಹೋರಾಟ ನಿಲ್ಲಿಸಬಾರ್ದು. ಸಾವು ಎದುರಿಗೆ ನಿಂತರೂ ಇಲ್ಲ, ನಾನು ಬದುಕಿ ಗೆಲ್ಲಬೇಕು ಅನ್ನೋ ಛಲವಿದ್ರೆ ವಿಧಿಯೇ ಸೋಲುತ್ತೆ. ಅದಕ್ಕೆ ಇವರೇ ಕಾರಣ.